ಸ್ನೇಹಿತರೆ ನಮಸ್ಕಾರ. ನಮ್ಮ ಕರ್ನಾಟಕ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ದೇಶದ ಉಪರಾಷ್ಟ್ರಪತಿಗಳಾಗಿ ತಮಿಳುನಾಡಿನ ಸಿ.ಪಿ. ರಾಧಾಕೃಷ್ಣನ್ ಅವರು ಪ್ರಚಂಡ ಬಹುಮತದೊಂದಿಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ. ಮೂಲತಃ ಇವರು RSSನವರು, ಅಂದರೆ ತಮಿಳುನಾಡಿನ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ 2 ಸಲ ಸಂಸದರಾಗಿ ಮತ್ತು ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ. ಇವರಿಗೆ ಒಂದು ಉತ್ತಮವಾದ ಹೆಸರು ಇದೆ. ಆದ್ದರಿಂದ ಇವರನ್ನು ಉಪರಾಷ್ಟ್ರಪತಿಗಳಾಗಿ ಆಯ್ಕೆ ಮಾಡಿದ್ದಾರೆ. ಅಂದರೆ ಇವತ್ತು ವಿಚಾರಕ್ಕೆ ಬರೋಣ. ಅಂದರೆ ಇದಕ್ಕಿಂತ ಮುಂಚೆ ಧನ್ಕರ್ ಅವರು ಉಪರಾಷ್ಟ್ರಪತಿಗಳಾಗಿದ್ದರು. ಅವರು ಕಾರಣ ಏನಂತ ಇನ್ನೂ ತಿಳಿದು ಬಂದಿಲ್ಲ. ಏಕಾಏಕಿ ಅವರು ರಾಜೀನಾಮೆಯನ್ನು ಘೋಷಿಸಿದರು. ಆದ್ದರಿಂದ ಆ ಸ್ಥಾನಕ್ಕೆ ಇವರನ್ನು ತಂದು ಕೂಡಿಸಲಾಗಿದೆ. ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ಟೋಟಲ್ ಸದಸ್ಯರು 781 ಜನ ಇದ್ದಾರೆ. ಅದರಲ್ಲಿ ವ್ಯಾಲಿಡ್ ವೋಟ್ ಆಗಿರೋದು 761 ಜನ. ಅದರಲ್ಲಿ ವೋಟ್ ಮಾಡಿರೋರು ವ್ಯಾಲಿಡ್ ಆಗಿರೋದು 752 ಜನ. ಅದರಲ್ಲಿ ಕ್ರಾಸ್ ವೋಟಿಂಗ್ 15 ಜನ ಆಗಿದೆ, ಅಂದರೆ ಇನ್ವ್ಯಾಲಿಡ್ ಆಗಿದೆ. ಆದ್ದರಿಂದ ಇದೊಂದು ದುರಂತವೇ ಸರಿ. ಅಂದರೆ ಇವರಿಗೆ ಒಂದು ದಿವಸ ಮುಂಚಿತವಾಗಿ ಟ್ರೈನಿಂಗ್ ಸಹ ಕೊಡಲಾಗುತ್ತೆ, ಮತ ಯಾವ ರೀತಿ ಚಲಾವಣೆ ಮಾಡಬೇಕು ಅಂತ. ಇವರು ರಾಜ್ಯಸಭೆಗೆ ಮತ್ತು ಲೋಕಸಭೆಗೆ ಆಯ್ಕೆ ಆಗಿರೋರಿಗೆ ಒಂದು ಮತ ಹಾಕಕ್ಕೆ ಬರೋದಿಲ್ಲ ಅಂದರೆ ಇದು ಒಂದು ದುರಂತವೇ ಸರಿ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇದನ್ನು ಕೇವಲವಾಗಿ ತಗೊಳ್ತಾರೆ. ಎಲ್ಲರೂ ಒಂದು ಗಂಭೀರವಾಗಿ ಯೋಚನೆ ಮಾಡಬೇಕು, ಯಾರು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ಏನೇ ಇರಲಿ, ಇಬ್ಬರು ಸಹ ಒಳ್ಳೆಯ ವ್ಯಕ್ತಿಗಳಾಗಿದ್ದರೆ ಅವರು ನಮ್ಮ ದೇಶದ ಪ್ರಜೆಗಳಾಗಿದ್ದಾರೆ. ಸುದರ್ಶನ್ ರೆಡ್ಡಿ ಸರ್ ಆಗ್ಬೋದು ಅಥವಾ ರಾಧಾಕೃಷ್ಣನ್ ಸರ್ ಆಗಿರ್ಬೋದು. ಆದ್ದರಿಂದ ಇವತ್ತು ಟೋಟಲ್ 752 ವ್ಯಾಲಿಡ್ ಮತಗಳಲ್ಲಿ 452 ಮತ ಪಡೆದು ಸಿ.ಪಿ. ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿದ್ದಾರೆ. ಅವರ ವಿರುದ್ಧ ಅಂದರೆ ಸುದರ್ಶನ್ ರೆಡ್ಡಿ ಸರ್ ಸಹ 300 ಮತಗಳು ಬಂದು ಅವರು ಸೋಲನ್ನು ಅನುಭವಿಸಿದ್ದಾರೆ. ಏನೇ ಇರಲಿ, ಅವರಿಬ್ಬರು ನಮ್ಮ ದೇಶದ ಪ್ರಜೆಗಳು, ಆದ್ದರಿಂದ ನಾವು ಗೌರವಿಸಬೇಕು. ರಾಧಾಕೃಷ್ಣನ್ ಅವರು ಮುಂದಿನ ದಿನಗಳಲ್ಲಾದರೂ ದೇಶದ ವಿಚಾರಗಳ ರಾಜ್ಯಸಭೆಯಲ್ಲಿ ಒಳ್ಳೆಯ ವಿಚಾರಗಳಿಗೆ ಅನುಮತಿ ಕೊಟ್ಟು, ಅಂದರೆ ಪಕ್ಷಾತೀತವಾಗಿ ಒಳ್ಳೆಯ ಡಿಬೇಟ್ಗಳಾಗಿ ದೇಶಕ್ಕೆ ಒಳ್ಳೆಯದಾಗುವ ರೀತಿ ನೋಡ್ಕೋಬೇಕಂತ ಹೇಳ್ಬಿಟ್ಟು ನಮ್ಮ ಆಸೆ. ಬಂಧುಗಳು, ಏನನ್ನಿಸುತ್ತೆ ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು. ಕಾಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.